ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಎಲ್ಲರಿಗೂ ಕೂಡ ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ತುಂಬ ಜನ ಯಾರ್ಯಾರು ಲೈಕ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, ಹಾಗೆಯೇ 456 ಏಂಜಲ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ನಿಮಗೂ ಕೂಡ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ನೀವು ಇನ್ನೊಬ್ರು ಕಷ್ಟಕ್ಕೆ ಆಗ್ತಿದ್ದೀರಾ ಅಂತ ನನಗೂ ಕೂಡ ಖುಷಿ ಆಗ್ತಾ ಇದೆ. ಯಾಕಂದರೆ ನನಗೇನು ಗೊತ್ತು, ನಾನು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಅಟ್ಲೀಸ್ಟ್ ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ, ಅದು ತುಂಬಾ ಖುಷಿ ಆಗ್ತಿದೆ. ದೇವ್ರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಹೇಗೆ ಮೇಡಮ್, ನಾವೊಂದು ಲೈಕ್ ಕೊಟ್ಟ ತಕ್ಷಣವೇ ನಾವು ಇನ್ನೊಬ್ರು ಕಷ್ಟಕ್ಕಾಗ್ತೀವಂತ ನೀವು ಹೊಸಬ್ರು ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಕೇಳಬಹುದು. ನಿಮ್ಮ ಒಂದು ಲೈಕಿಂದ ಗಾಯ್ಸ್ ಆದಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಮ್ಮ ಥರ ಕಷ್ಟದಲ್ಲಿ ತುಂಬ ಜನ ಇರ್ತಾರೆ ಅಲ್ವಾ, ಅವರೆಲ್ಲರಿಗೂ ಕೂಡ ಈ ವಿಡಿಯೋ ಲೀಕ್ ಆಗಿ ಅವರು ಕೂಡ ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ಮನೆಯಲ್ಲೇ ಮಾಡಿಕೊಂಡು ಅವ್ರ ಕಷ್ಟಗಳನ್ನ, ಅಂದರೆ ಹಣದ ಸಮಸ್ಯೆ ಆಗಿರಬಹುದು, ಆರೋಗ್ಯದ ಸಮಸ್ಯೆ ಆಗಿರಬಹುದು, ಎಲ್ಲನೂ ಕೂಡ ಕಳ್ಕೊಳ್ಳಿ ಅಷ್ಟೇ ನಮ್ಮದು. ಓಕೆನಾ? ಅಂತಂದರೆ ನಮ್ಮ ಭಾವನೆ ಅಷ್ಟೇ, ಎಲ್ಲರೂ ಕೂಡ ಚೆನ್ನಾಗಿರಬೇಕು. ಅಂದರೆ ಕಷ್ಟಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಹಣಕಾಸಿನ ಸಮಸ್ಯೆ ಅಂತೂ ತುಂಬ ಜನ ಅನುಭವಿಸ್ತಾ ಇರ್ತೀರ ಅಲ್ವಾ. ಅವರೆಲ್ಲರಿಗೂ ಕೂಡ ಏನೋ ಒಂದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಲಿ ಅಂತ ಅಷ್ಟೇ. ನಿಮ್ಮ ಒಂದು ಲೈಕಿಂದ ಇನ್ನೊಬ್ರ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗೈಸ್. ಓಕೆನಾ? ಯಾಕಂದರೆ ಕಾಸು ಕೊಡಬೇಕಾ ನೀವು ಲೈಕ್ ಕೊಡೋಕ್ಕೆ? ಇಲ್ಲ ಅಲ್ವಾ. ಸೊ ನಿಜವಾಗ್ಲೂ ಗೈಸ್, ನಾನು ವ್ಯೂಸ್ಗಾಗಲಿ ಇಲ್ಲಾಂದರೆ ಕಮೆಂಟ್ಸ್ಗಾಗಲಿ ಇಲ್ಲ ಲೈಕ್ಸ್ಗಾಗಲಿ ಹೇಳ್ತಾ ಇಲ್ಲ. ನಮ್ಮ ಥರ ಕಷ್ಟ ಅನುಭವಿಸಿರೋರು ತುಂಬ ಜನ ಇರ್ತಾರೆ ಅಲ್ವಾ. ಈಗ ನಮಗೆ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ, ಸಕ್ಸಸ್ಫುಲ್ ಆಗಿದೆ ಕೆಲವೊಂದು ರೆಮಿಡಿಗಳು ಅಂದಾಗ ನಾವು ಶೇರ್ ಮಾಡಿಕೊಂಡಾಗ ದೇವರು ನಮಗೂ ಕೂಡ ಇನ್ನೊಂದು ರೂಪದಲ್ಲಿ ಹೆಲ್ಪ್ ಮಾಡ್ತಾನೆ. ಹಾಗೆಯೇ ನೀವು ಒಂದು ಲೈಕ್ ಕೊಡೋ ಮುಖಾಂತರ ನಿಮಗೂ ಕೂಡ ಕಷ್ಟ ಅಂತ ಬಂದಾಗ ದೇವರು ನಿಮ್ಗೆ ಇನ್ನೊಬ್ಬರು ರೂಪದಲ್ಲಿ ಹೆಲ್ಪ್ ಮಾಡ್ತಾರೆ. ಓಕೆನಾ? ಸೊ ಇದು ನನ್ನ ನಂಬಿಕೆ. ಯಾರ್ಯಾರು ಲೈಕ್ ಮಾಡ್ತಿದ್ರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಈ ಒಂದು ರೆಮಿಡಿ ಬಂದು ನಿಮಗೆ ಸಾಲ ಬಾಧೆ ಅನ್ನೋದು ಜಾಸ್ತಿ ಕಾಡ್ತಾ ಇದೆ. ತುಂಬ ಸಾಲನ ಮಾಡ್ಕೊಂಡಿದ್ದೀನಿ, ಮನೆಯಲ್ಲಿ ₹1 ಕೂಡ ಉಳಿತಾ ಇಲ್ಲ, ನನಗೆ ತುಂಬ ಕಷ್ಟಪಡ್ತಾ ಇದ್ದೀನಿ. ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡಿತೀನಿ, ಮನೆಯಲ್ಲೂ ಕೂಡ ಕೆಲಸ ಮಾಡ್ತೀನಿ, ಹೊರಗಡೆ ಹೋಗಿ ಕೂಡ ಕೆಲಸ ಮಾಡ್ತೀನಿ, ಅಂದರೂ ನನಗೆ ₹1 ಕೂಡ ಉಳಿತಾ ಇಲ್ಲ. ಏನಾದರೂ ಒಂದು ಪ್ರಾಬ್ಲಮ್ಸ್ ಆಗಿ ಖರ್ಚಾಗ್ತಾ ಇದೆ ಅಂತ ಏನಾದರೂ ನಿಮ್ಗೆ ಈ ರೀತಿ ಪ್ರಾಬ್ಲಮ್ ಇದ್ದರೆ ಈ ಒಂದು ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಈ ರೆಮಿಡಿ ಬಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಸಿದ್ಧಿಶಾಸ್ತ್ರ ಆಗಿರ್ಬೋದು, ಪರಿಹಾರ ಶಾಸ್ತ್ರ ಆಗಿರ್ಬೋದು ಗಾಯ್ಸ್, ಮನುಷ್ಯನ ಏಳಿಗೆಗೆ ಅಂತಲೇ ತಿಳಿಸ್ಕೊಟ್ಟಿರುವಂಥದ್ದು. ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈಗ ದೇವರು ಕಷ್ಟ ಅಂತ ಕೊಟ್ಟ ಮೇಲೆ ಈ ರೀತಿ ಒಂದು ಪರಿಹಾರ ಕೂಡ ಕೊಟ್ಟಿರ್ತಾನೆ. ಈ ರೀತಿ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಗೊಳ್ಳುತ್ತೆ ಅಂತಂದರೆ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಅಂದರೆ ನೀವು ತುಂಬಾ ದುಡ್ಡು ಖರ್ಚು ಮಾಡಿ ಹೊರಗಡೆ ಎಲ್ಲ ಅಂದರೆ ಜ್ಯೋತಿಷ್ಯ ಶಾಸ್ತ್ರನೆಲ್ಲ ಕೇಳ್ತೀರಾ, ಕೆಲವೊಂದು ಪೂಜೆಗಳನ್ನ ಮಾಡಿಸ್ತೀರಾ, ಅಂದರೂ ಕೂಡ ಒಬ್ಬೊಬ್ಬರಿಗೆ ರಿಸಲ್ಟ್ ಸಿಕ್ಕೋದಿಲ್ಲ. ಸೊ ನಾವು ಯಾಕೆ ಅಷ್ಟೊಂದು ದುಡ್ಡೆಲ್ಲ ಖರ್ಚು ಮಾಡಿ ಹೊರಗಡೆ ಮಾಡಬೇಕು ಅಲ್ವಾ. ಸೊ ನಮ್ಮ ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮಾಡಿಕೊಂಡು ನಮ್ಮ ಕಷ್ಟಗಳನ್ನ ಕಳ್ಕೊಳ್ಳೋಣ ಅಲ್ವಾ. ಸುಮ್ಮನೆ ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಗೈಸ್. ನಾನು ಹೇಳಿ ಸರಿ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ. ಹಾಗೆಯೇ ಗೈಸ್, ಈ ಒಂದು ಪರಿಹಾರ ನಾನು ಆಗಲೇ ಹೇಳ್ದಂಗೆ ಸಾಲ ಬಾಧೆ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ, ಅತಿ ಶೀಘ್ರದಲ್ಲೇ ನಿಮಗೆ ಬೇಗನೆ ನಿವಾರಣೆ ಆಗುತ್ತೆ. ಈ ಒಂದು ತಂತ್ರನ ನೀವು ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಶುಕ್ರವಾರ ಅಂದರೂ ಮಾಡಿ, ಇಲ್ಲ ಅಮಾವಾಸ್ಯೆ ಹುಣ್ಣಿಮೆಲೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಮೇಡಮ್ ನಾವೀಗ ಅರ್ಜೆಂಟಾಗಿ ನಾವು ಈ ಒಂದು ರೆಮಿಡಿನ ಮಾಡ್ಕೊಳ್ಬೇಕು ಅನ್ನೋರು ಶುಕ್ರವಾರನೇ ಮಾಡ್ಕೊಳ್ಳಿ, ಇಲ್ಲಾಂದರೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆನ ವೆಯ್ಟ್ ಮಾಡಿಬಿಟ್ಟು ಮಾಡ್ತೀನಿ ಅಂತ ಅನ್ನೋರು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕಿಂತ ಮುಂಚೆ ಗೈಸ್, ನಾನು ಪ್ರತಿ ಸಲ ಹೇಳೋ ಥರನೇ ಮನೇನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳಿ. ಸ್ವಚ್ಛತೆ ಎಲ್ಲಿರುತ್ತೋ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಅಲ್ಲಿ ನೆಲೆಸಿರ್ತಾರೆ, ಸರಿನಾ. ಹಾಗೆಯೇ ನೀವು ಪೂಜೆ ಮಾಡಬೇಕಾದ್ರೆ ಮನೆ ಅಂಗಳ ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲೆ ಹಾಕಿ, ಹಾಗೆಯೇ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಹಾಕಿ ಹೂವನ ಮುಡಿಸಿ ರಂಗೋಲೆ ಹಾಕಿ, ಮಹಾಲಕ್ಷ್ಮಿ ನಿಮ್ಮ ಮನೆ ಎಂಟ್ರಿ ಕೊಟ್ಟ ತಕ್ಷಣವೇ ನೋಡಿಬಿಟ್ಟು ಖುಷಿಯಾಗಬೇಕು. ಆ ರೀತಿ ನೀವು ಕ್ಲೀನಾಗಿ ಹೊಸ್ಲಿಗೆಲ್ಲ ಪೂಜೆನ ಮಾಡ್ಕೊಳ್ಬೇಕು. ಮನೆ ಒಳಗಡೆ ಬಂದಮೇಲೂ ಅಷ್ಟೇ ಶುಕ್ರವಾರ ಮತ್ತು ಮಹಾಲಕ್ಷ್ಮಿಗೆ ತುಪ್ಪದ ದೀಪನ ಹಚ್ಚಿ ಹಾಗೆಯೇ ತುಂಬ ಚೆನ್ನಾಗಿ ರೆಡಿಯಾಗಬೇಕು ಗೈಸ್ ನೀವು, ಆಯಿತಾ. ಈಗ ಹೊರಗಡೆ ಹೋಗ್ಬೇಕಾದ್ರೆ ನೀವು ಯಾವ ರೀತಿ ರೆಡಿ ಆಗ್ತಿರೋ ಅದೇ ರೀತಿ ಮನೇಲಿ ಇರಬೇಕಾದ್ರೂ ಕೂಡ ಸುಮ್ಮನೆ ಹೆಂಗೆಂಗೋ ಕೂದಲು ಇರೋದು, ಹಣೆಗಾಗ್ತಾ ಇರೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಕ್ಲೀನಾಗಿ ಇರಬೇಕು ನೀವು, ಸರಿನಾ. ಹಾಗೆಯೇ ಪೂಜೆ ಮಾಡಬೇಕಾದ್ರೂ ಕೂಡ ಕ್ಲೀನಾಗಿ ರೆಡಿಯಾಗಿ, ಯಾಕಂದರೆ ಮಾತೆ ಮಹಾಲಕ್ಷ್ಮಿಗೆ ಅಲಂಕಾರ ಪ್ರಿಯೆ ಮಾತೆ ಮಹಾಲಕ್ಷ್ಮಿ. ಸೊ ಅದಕ್ಕೋಸ್ಕರ ನೀವು
ಈ ರೀತಿ ಮಾಡೋದ್ರಿಂದ ಅಂದರೆ ಪೂಜೆನ ಮಾಡ್ಕೊಳ್ಳಿ. ನೀವು ಪೂಜೆ ಮಾಡಬೇಕಾದ್ರೆ ನೀವು ಆದಷ್ಟು ಸೀರೆನ ಹಾಕ್ಕೊಂಡು ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಗೈಸ್, ಆಯಿತಾ. ಸೀರೆ ಹಾಕ್ಕೊಂಡು ಪೂಜೆ ಮಾಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ನೈಟಿ ಹಾಕ್ಕೊಂಡು ಪೂಜೆ ಮಾಡೋದು, ಹಾಗೆಯೇ ಒಬ್ಬೊಬ್ಬರು ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಪೂಜೆ ಮಾಡೋದು, ಆ ಥರ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೀರೆ ಹಾಕ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಗೈಸ್ ಹಳದಿ ಬಣ್ಣ ಬಟ್ಟೆ, ಹಾಗೆಯೇ ಹಸಿರು ಬಣ್ಣದ ಬಟ್ಟೆ, ಕೆಂಪು ಬಣ್ಣದ ಬಟ್ಟೆನ ನೀವು ಧರಿಸ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಕಪ್ಪು ಬಣ್ಣದ ಬಟ್ಟೆನ ಯಾವುದೇ ಕಾರಣಕ್ಕೂ ನೀವು ಧರಿಸೋಕ್ಕಂತೂ ಹೋಗಬೇಡಿ, ಸರಿನಾ. ಸೊ ಈ ರೀತಿ ನೀವು ಕೆಲವೊಂದು ನಿಯಮಗಳನ್ನ ಮನೆಯಲ್ಲಿ ಪಾಲಿಸೋದ್ರಿಂದ ನಿಮ್ಮ ಕಷ್ಟಗಳು ಅಂದರೆ ಒಂದು ನೆಗೆಟಿವಿಟಿ ಏನಾದರೂ ಇದ್ದರೆ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ, ಓಕೆನಾ. ಸೊ ಬನ್ನಿ ಈ ರೆಮಿಡಿ ಯಾವ ರೀತಿ ಮಾಡೋದು ಅಂತ ತಡ ಮಾಡ್ದೇ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಗಾಜಿನ ಬೌಲ್ನ ತೊಗೊಳ್ಳಿ, ಸರಿನಾ. ಗಾಜಿನ ಬೌಲ್ನೇ ಯಾಕೆ ತೊಗೋಬೇಕು ಮೇಡಮ್ ಅಂತ ಕೇಳ್ಬೋದು. ನೀವು ಒಂದು ಗಾಜಿನ ಗ್ಲಾಸ್ ಕೂಡ ತೊಗೋಬೋದು, ಸರಿನಾ. ಗಾಜಿಂದೇ ಯಾಕೆ ತೊಗೋಬೇಕು ಅಂದರೆ ಇದು ಒಂದು ರಾಹುಕಾರಕ, ಆಯಿತಾ. ಒಂದು ನೆಗೆಟಿವಿಟಿನ ಬೇಗನೆ ಸೆಳ್ಕೊಳ್ಳೋ ಶಕ್ತಿ ಈ ಗಾಜಲ್ಲಿ ಇರುತ್ತೆ. ಸೊ ಅದಕ್ಕೇ ಹಾಗೆಯೇ ಈ ಗಾಜು ಅಂದರೆ ಈ ಬೌಲು ತುಂಬ ಈ ರೀತಿ ಕಲ್ಲುಪ್ಪನ್ನ ತುಂಬ್ಕೊಳ್ಳಿ, ಸರಿನಾ. ಕಲ್ಲುಪ್ಪು ಯಾಕಪ್ಪ ಅಂತಂದರೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು, ಮತ್ತು ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು ಕಲ್ಲುಪ್ಪನ, ಅಲ್ವಾ. ಸೊ ಹಾಗೆಯೇ ಗೈಸ್ ನಮ್ಮ ಆಹಾರದ ರುಚಿನ ಹೆಚ್ಚಿಸಲಿಕ್ಕಲ್ದೇ ಇದು ಕೆಲವೊಂದು ತಂತ್ರಗಳಿಗೆ ಪರಿಹಾರಗಳಿಗೆ ತುಂಬಾ ಒಂದು ಹೆಲ್ಪ್ ಮಾಡುತ್ತೆ, ಆಯಿತಾ. ತುಂಬಾ ಒಂದು ಪ್ರಾಮುಖ್ಯತೆನ ಕೊಡ್ತೀವಿ ನಾವು. ಸೊ ಅದಕ್ಕೆ ನೀವು ಕಲ್ಲುಪ್ಪನ್ನ ತೊಗೊಳ್ಬೇಕು. ಈ ರೀತಿ ಒಂದು ಬೌಲ್ ತುಂಬ ಕಲ್ಲುಪ್ಪನ್ನ ಹಾಕ್ಕೊಂಡು ನೀವು ಇದ್ರ ಒಳಗಡೆಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಕುಂಕುಮನ ನೀವು ಹಾಕ್ಕೊಳ್ಳಿ. ಹಾಗೆಯೇ ಗಂಧನೂ ಕೂಡ ನೀವು ಹಾಕ್ಕೊಳ್ಬೋದು ಇದರೊಳಗಡೆ. ಸೊ ಈ ರೀತಿ ನೀವು ಹಾಕ್ಕೊಂಡಾದಮೇಲೆ ಗೈಸ್ ಇದಕ್ಕೆ 1 ರೂಪಾಯಿ ನಾಣ್ಯವನ್ನು ನೀವು ಹಾಕೋಬೇಕು. ನಾನು ಹೊಸ ಕಾಯಿನ್ ತೊಗೊಂಡಿದ್ದೀನಿ, ಹಳೆ ಕಾಯಿನ್ ಸಿಗಲಿಲ್ಲ. ಯಾವುದಾದ್ರೂ ಓಕೆ, ಹೊಸ ಕಾಯಿನ್ ಆದರೂ ಓಕೆ, ಹಳೆ ಕಾಯಿನ್ ಆದರೂ ಓಕೆ. ಒಟ್ಟಲ್ಲಿ ನೀವು 1 ರೂಪಾಯಿ ಕಾಯಿನ್ನ ನೀವು ಹಾಕಬೇಕು, ಸರಿನಾ. ಬೇರೆ ಯಾವುದೂ ಹಾಕಕ್ಕೆ ಹೋಗ್ಬೇಡಿ, 1 ರೂಪಾಯಿ ಕಾಯಿನ್ನ ನೀವು ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ ಈ ರೀತಿ ಒಂದು ಹೂವನ್ನು ಮುಡಿಸಿ ಇದಕ್ಕೆ, ಸರಿನಾ. ಒಂದು ಅರಿಶಿನದ ಹೂವಾದರೂ ಆಗಿರಬಹುದು, ಇಲ್ಲ ಕೆಂಪು ಬಣ್ಣದ ಹೂವಾದರೂ ಆಗಿರ್ಬೋದು, ಸರಿನಾ. ನಿಮ್ಮ ಹತ್ರ ಯಾವುದಿದೆ ಆ ಹೂವನ್ನು ಮುಡಿಸ್ಬಿಟ್ಟು ನೀವು ಇದನ್ನು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಳ್ಳಿ ಫುಲ್ಲು. ಅಂದರೆ ದೇವಿಗೆ ಯಾವ ರೀತಿ ನೀವು ತುಪ್ಪದ ದೀಪ ಹಚ್ತೀರಾ, ಹಾಗೆಯೇ ಗಂಧದ ಕಡ್ಡಿ ಮತ್ತು ಸಾಂಬ್ರಾಣಿ ಕರ್ಪೂರದಿಂದೆಲ್ಲ ಆರತಿ ಮಾಡ್ತೀರಾ ಅಲ್ವಾ, ಅದೇ ರೀತಿ ನೀವು ದೇವಿ ಫೋಟೋ ಮುಂದೆ ಇದನ್ನು ತೊಗೊಂಡೋಗ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಫಸ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ನೀವು ಕೈಯಲ್ಲಿ ಈ ಒಂದು ಬೌಲ್ನ ಹಿಡ್ಕೊಂಡು ದೇವಿ ಹತ್ರ ಸಂಕಲ್ಪ ಮಾಡ್ಕೋಬೇಕು. ನಮ್ಮ ಮನೆಯಲ್ಲಿ ಈ ರೀತಿ ನಾವು 1 ರೂಪಾಯಿ ಕೂಡ ಉಳಿತಾ ಇಲ್ಲ, ನಮ್ಮ ಮನೆಯಲ್ಲಿ ಸಾಲ ಬಾಧೆ ಅನ್ನೋದು ಕಾಡ್ತಾ ಇದೆ. ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ಸಾಲ ಬಾಧೆ ಅನ್ನೋದು ನಿವಾರಣೆ ಆಗಬೇಕು ತಾಯಿ. ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ, ಈಸ್ಕೊಂಡಿರೋ ಹಣ ವಾಪಸ್ ಇನ್ನೂ ಕೊಟ್ಟಿಲ್ಲ, ನನಗೆ ಕೊಡ್ತಾ ಇಲ್ಲ ಅವರು. ಅದು ಕೂಡ ನಮಗೆ ನಿಮ್ಮದೇನಿದೆ ಕಷ್ಟ ಅದನ್ನು ಕೇಳ್ಕೊಳ್ಳಿ ಗಾಯ್ಸ್, ಸರಿನಾ. ಆದರೆ ನೀವು ಈ ಒಂದು ರೆಮಿಡಿಗಳನ್ನ ಮಾಡಬೇಕಾದ್ರೆ ಗಾಯ್ಸ್ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕಾಗತ್ತೆ, ಆಯಿತಾ. ಸುಮ್ಮನೆ ಏನೋ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ನೋಡ್ಬಿಡೋಣ ಮಾಡ್ಬಿಡೋಣ ಈ ರೀತಿ ಒಂದು ಮನಸ್ಥಿತಿನ ಇಟ್ಕೊಂಡು ಮಾಡೋಕ್ಕಂತೂ ಹೋಗಬೇಡಿ, ಒಳ್ಳೆಯದಾಗಲ್ಲ ಅದು, ಸರಿನಾ. ಸೊ ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲಿಂದ ದೇವಿ ಫೋಟೋ ಮುಂದೆ ಇಟ್ಬಿಟ್ಟು ಇದನ್ನು ಸಂಕಲ್ಪ ಮಾಡಿಕೊಂಡು ಇದಕ್ಕೂ ಕೂಡ ಸಾಂಬ್ರಾಣಿ ಬತ್ತಿ ಹೊಗೆ ಆಗಿರಬಹುದು, ಹಾಗೆಯೇ ಗಂಧದ ಕಡ್ಡಿ, ಹಾಗೆಯೇ ಕರ್ಪೂರದಿಂದ ಇದಕ್ಕೂ ಕೂಡ ಪೂಜೆನ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಗೈಸ್ ನೀವು ಇದು ದೇವ್ರ ಮನೆಯಲ್ಲೇ ಇಟ್ಬಿಡಿ. ನೈಟು ಫುಲ್ಲು ನೀವು ಇದನ್ನು ದೇವ್ರ ಮನೆಯಲ್ಲೇ ಇಟ್ಬಿಡಬೇಕು. ಅಮಾವಾಸ್ಯೆಲ್ಲಾದರೂ ಮಾಡ್ಕೊಳ್ಳಿ, ಹುಣ್ಣಿಮೆಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಶುಕ್ರವಾರನಾದರೂ ಮಾಡ್ಕೊಳ್ಳಿ, ಸರಿನಾ. ಫುಲ್ಲು ನೈಟ್ ಇದನ್ನು ಇಟ್ಟುಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ನೀವು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಅಂಗಳ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಸ್ನಾನ ಮಾಡಿಕೊಂಡು, ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಶನಿ ದೋಷ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಸರಿನಾ. ಅದಾದಮೇಲಿಂದ ಗೈಸ್ ಪೂಜೆ ಎಲ್ಲ ಮಾಡ್ಕೊಳ್ಳಿ. ಯಥಾ ಪ್ರಕಾರ ನೀವು ಯಾವ ರೀತಿ ಮನೇಲಿ ಮಾಮೂಲಿ ಪೂಜೆ ಎಲ್ಲ ಮಾಡ್ಕೋತೀರಾ ಅದೇ ರೀತಿ ಪೂಜೆ ಮಾಡಿ. ಇದಕ್ಕೂ ಕೂಡ ಪೂಜೆ ಮಾಡಿಬಿಟ್ಟು ನೀವು ಇದನ್ನು ನೀವು ಏನು ಮಾಡಬೇಕಂದ್ರೆ ತೊಗೊಂಡೋಗ್ಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಅಂದರೆ ವಾರ್ಡ್ರೋಬಲ್ಲಿ ಇಟ್ಟಿರ್ತೀರಲ್ವ ದುಡ್ಡನ್ನ, ಅಲ್ಲಿ ನೀವು ಇದನ್ನು ಕ್ಯಾಶ್ ಬಾಕ್ಸಲ್ಲಿ ಇಟ್ಬಿಟ್ಟು ನೀವು ಪರ್ಸಲ್ಲಿ ಏನಾದ್ರು ದುಡ್ಡು ಇಡ್ತಿದ್ರೆ ಆ ಪರ್ಸ್ನ ಇದ್ರ ಮೇಲೆ ಇಟ್ಕೊಳ್ಳಿ, ಸರಿನಾ. ಇಲ್ಲ ಮೇಡಮ್ ನಾವು ಯಾವುದಾದ್ರು ಬಾಕ್ಸಲ್ಲಿ ಇಡ್ತಾಯಿದ್ದೀವಿ ಅಂತಂದರೆ ಚಿಕ್ಕ ಬಾಕ್ಸ್ ಆಗಿರಬಹುದು, ಅದ್ರ ಮೇಲೆ ಇದನ್ನು ಅಂದರೆ
ಬಾಕ್ಸ್ ಆಗಿರ್ಬೋದು, ಪರ್ಸ್ ಆಗಿರ್ಬೋದು, ಇದ್ರ ಮೇಲೆ ಅದನ್ನು ಇಟ್ಕೊಳ್ಳಿ ಗಾಯ್ಸ್. ನೋಡಿ ನೀವು ಈ ಒಂದು ಪ್ರಯೋಗನ ಇದು ಬಂದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರೋದ್ರಿಂದ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಕ್ಕುತ್ತೆ. ಹಾಗೆಯೇ ಹಣ ಅನ್ನೋದು ನಿಮ್ಮ ಮನೆಯಲ್ಲಿ ದುಪ್ಪಟ್ಟಾಗ್ತಾ ಹೋಗುತ್ತೆ. ಆ ಪರ್ಸ್ನ ನೀವು ಇದ್ರ ಮೇಲೆ ಇಡೋದ್ರಿಂದ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಅನಾವಶ್ಯಕವಾಗಿ ಏನಾದರೂ ಪೋಲಾಗ್ತಿದ್ರೆ ಅದು ಕೂಡ ನಿಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಒಂದು ತಂತ್ರನ ಮಾಡ್ಕೊಳ್ಳಿ, ನಿಜವಾಗ್ಲೂ 100% ರಿಸಲ್ಟ್ನ ಇದು ಕೊಟ್ಟೇ ಕೊಡುತ್ತೆ ಗಾಯ್ಸ್. ಸರಿನಾ? ಬೇಕಾದರೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಹೌದು ಮೇಡಮ್ ನೀವು ಹೇಳಿದ್ದು ಕರೆಕ್ಟು, ನಾನು ಮಾಡಿದೆ ಇದನ್ನು, ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂತ ಬೇಕಾದ್ರೆ ನೀವೇ ನನಗೆ ಕಮೆಂಟ್ನ ಮಾಡ್ತೀರಾ. ಓಕೆನಾ? ಒಂದು ನಂಬಿಕೆನ ಇಟ್ಕೊಂಡು ಮಾಡ್ಕೊಳ್ಳಿ. ಹಾಗೆಯೇ ಇದೇ ರೀತಿ ನಾನು ಹಲವಾರು ವೀಡಿಯೋಸ್ನ ಹಾಕಿದ್ದೀನಿ, ಎಲ್ಲರಿಗೂ ಕೂಡ ಉಪಯುಕ್ತ ಆಗ್ತಿದೆ ಅಂತ ಅಂದ್ಕೊಳ್ತೀನಿ ನಾನು, ಆಯಿತಾ? ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗಾಯ್ಸ್ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಯಾವ ಒಂದು ವಸ್ತುನ ಮುಟ್ಟಿದ್ರೆ ನಿಮಗೆ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆಯೇ ಯಾವ ರೀತಿ ನಿಯಮಗಳನ್ನ ನೀವು ಪಾಲಿಸಬೇಕು, ಯಾವ ರೀತಿ ತಪ್ಪುಗಳನ್ನ ನೀವು ಮನೆಯಲ್ಲಿ ಮಾಡಬಾರ್ದು. ಹಾಗೆಯೇ ಇದೇ ರೀತಿ ಹಲವಾರು ವೀಡಿಯೋಸ್ಗಳನ್ನ ಅಂತಂದರೆ ರೆಮಿಡಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳು ನಾನು ಯಾವುದು ಹೇಳಲ್ಲ ಗಾಯ್ಸ್. ಹಾಗೆಯೇ ಅವರು ಹಾಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅನ್ನೋದನ್ನು ನಾನು ಏನೂ ಹೇಳೋದಿಲ್ಲ. ಯಾಕಂದರೆ ನಾನು ಒಂದ್ಸಲ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಆಯಿತಾ? ಇದು ನನಗೆ ವರ್ಕೌಟ್ ಆಗುತ್ತಂತ ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್ ನನಗೆ ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮ್ಮನೆ ಅವರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ ಗಾಯ್ಸ್. ಓಕೆನಾ? ನನಗೆ ತುಂಬಾ ಗುಡ್ ರಿಸಲ್ಟ್ ಸಿಕ್ಕಿದೆ. ಹಾಗೆಯೇ ನನ್ನ ಫ್ರೆಂಡ್ಸ್ಗಾಗಿರಬಹುದು, ನನ್ನ ಫ್ಯಾಮಿಲಿಗಾಗಿರಬಹುದು, ಎಲ್ಲರಿಗೂ ಕೂಡ ಈ ಒಂದು ರೆಮಿಡಿ ಅನ್ನೋದು ತುಂಬಾ ಗುಡ್ ರಿಸಲ್ಟ್ ಸಿಕ್ಕಿದೆ. ಅದಕ್ಕೆ ನಾನು ನಿಮ್ಗೆ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಅಂತಂದರೆ ನೀವು ನನ್ನ ಫ್ಯಾಮಿಲಿ ಅಲ್ವಾ? ಸೊ ನಿಯರ್ 10,000 ಸಬ್ಸ್ಕ್ರೈಬರ್ ಅಂದರೆ 10,000 ಫ್ಯಾಮಿಲಿ ಆಗ್ತಾಯಿದ್ದೀರಾ. ತುಂಬಾ ಖುಷಿ ಆಗ್ತಾಯಿದೆ. ಎಲ್ಲರಿಗೂ ಕೂಡ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ಎಲ್ಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನನಗೆ ಯಾವ ರೀತಿ ರೆಮಿಡಿಗಳು ಗೊತ್ತು ಎಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ನಿಮ್ಮ ಕಷ್ಟನೂ ಕೂಡ ನನ್ನ ಕಷ್ಟ. ಓಕೆನಾ? ಏನೋ ಒಂದು ನನ್ನಿಂದ ನಿಮಗೆ ಹೆಲ್ಪ್ ಆದರೆ ದೇವರು ಒಳ್ಳೇದು ಮಾಡಿದ್ರೆ ಸಾಕಷ್ಟೇ ಅಲ್ವಾ? ಸೊ ಆದಷ್ಟು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 4, 5, 6 ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ನೆಕ್ಸ್ಟ್ ಹೊಸ ವ್ಲಾಗೊಂದಿಗೆ ಸಿಗ್ತೀನಿ. ಇದೇ ರೀತಿ ಹಲವಾರು ವಿಡಿಯೋಗಳನ್ನ ಅಂದರೆ ರೆಮಿಡಿಗಳನ್ನ ತಿಳಿಸ್ತಾ ಹೋಗ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.